ಕಾಂಗ್ರೆಸ್ಗೆ ಒಕ್ಕಲಿಗರನ್ನ ಮೈತ್ರಿಯಿಂದ ಹೊರ ತರೋದಕ್ಕಾಗೋದಿಲ್ಲ. ಕಾಂಗ್ರೆಸ್ ವ್ಯರ್ಥ ಪ್ರಯತ್ನ ಮಾಡಬೇಡಿ ಅಂತ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ನೀವು ಜನರನ್ನ ದಾರಿ ತಪ್ಪಿಸೋ ಹೇಳಿಕೆಗಳನ್ನ ಕೊಡಬೇಡಿ. ಜೆಡಿಎಸ್ ಪಕ್ಷ ಸಾಕಷ್ಟು ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಟ್ಟಿದೆ. ಒಕ್ಕಲಿಗ ನಾಯಕರನ್ನ ಬೆಳೆಸಿದ್ದು ದೇವೇಗೌಡರು. ತಿಂದ ಮನೆಯಲ್ಲೇ ಗಲೀಜು ಮಾಡುವ ಮನಸ್ಥಿತಿ ಕಾಂಗ್ರೆಸ್ನವರದ್ದು. ಒಕ್ಕಲಿಗರಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ದು ಜೆಡಿಎಸ್, ಬಳಿಕ ಬಿಜೆಪಿ. ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಜಾತ್ಯತೀತ ಜನತಾದಳ ಅನ್ನೋ ಪಕ್ಷವನ್ನು ಕಟ್ಟಿ ಕಳೆದ 20-25 ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ರೆ ಇವತ್ತು ಅದೊಂದು ದೊಡ್ಡ ಶಕ್ತಿಯಾಗಿ ಜೆಡಿಎಸ್ ನ ಬೆಳೆಸಿದ್ದಾರೆ. ಕಷ್ಟ ಬಂದಿದೆ, ಸುಖ ಬಂದಿದೆ, ಮೇರು ಪೇರು ಎಲ್ಲ ಆಗಿದೆ. ಆದ್ರೆ ಒಂದು ರೀಜನಲ್ ಪಾರ್ಟಿಯಾಗಿ ಇವತ್ತು ಜೆಡಿಎಸ್ ಅನ್ನ ಗಟ್ಟಿ ಬೆಳೆಸಿ ಉಳಿಸಿರುವಂತರು ಎಚ್.ಡಿ. ದೇವೇಗೌಡರು. ಆ ಜೆಡಿಎಸ್ ಪಕ್ಷ ಇವತ್ತು ಎಷ್ಟು ಜನಕ್ಕೆ ಒಕ್ಕಲಿಗರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಒಂದು ವೇಳೆ ಎಚ್.ಡಿ. ದೇವೇಗೌಡರು ಅವತ್ತು 1962ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಂಥವ್ರು, ಆವಾಗಲೇ 85ರಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು. ಹೆಗಡೆ ಅವರು ಆದ್ರು. ಆ ಸಂದರ್ಭದಲ್ಲಿ ಅವರು ನೀರಾವರಿ ಖಾತೆ ಸಚಿವರಾಗಿ PWD ಇದ್ದು ಇಡೀ ಇಷ್ಟು ಜನ ಇಡೀ ರಾಜ್ಯಾದ್ಯಂತ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಕಾಂಟ್ರಾಕ್ಟರ್ಸ್ ಯಾರಿದ್ದಾರೆ, ಅವ್ರು ಯಾರು ಬೆಳೆಸಿದವರು, ಅವ್ರ ಕೈ ಹಿಡಿದವ್ರು ಯಾರು? ಅದು ಎಚ್.ಡಿ. ದೇವೇಗೌಡರು. ಇಷ್ಟು ಜನ ಒಕ್ಕಲಿಗ ಕಾಂಟ್ರಾಕ್ಟರ್ಸು ಇವತ್ತೇನು ಮಂಡ್ಯದಲ್ಲಿ ಏನು ಕ್ಯಾಂಡಿಡೇಟ್ ಮಾಡಿದಿರಲ್ಲ, ಅವ್ರ ಹಿನ್ನೆಲೆ ಏನಿದೆ? ಇದನ್ನೆಲ್ಲ ಬೆಳೆಸಿದ್ದು ಜೆಡಿಎಸ್ ಪಕ್ಷ ಮತ್ತು ಒಕ್ಕಲಿಗರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದಂಥವ್ರು, ಅವರಿಗೆ ಜೀವನ ದಾರಿಯನ್ನು ತೋರಿಸಿದಂಥವ್ರು ಅದು ಎಚ್.ಡಿ. ದೇವೇಗೌಡರು. ಅವರ ಬಗ್ಗೆ ದಯವಿಟ್ಟು ಮಾತಾಡಕ್ ಹೋಗಬೇಡಿ. ಇವತ್ತು ಕೂಡ ಒಕ್ಕಲಿಗರ ಅನ್ಕ್ವಶನಬಲ್ ಲೀಡರ್ ಅಂತ ಹೇಳಿದ್ರೆ ಅದು ಎಚ್.ಡಿ. ದೇವೇಗೌಡ್ರೆ. ಅವರ ಬಗ್ಗೆ ಒಕ್ಕಲಿಗರು ಇರುವಂತಹ ಪ್ರೀತಿ ಇದೆಲ್ಲ ಅದು ಶಾಶ್ವತವಾಗಿರುತ್ತೆ. ನೀವೇನೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಒಕ್ಕಲಿಗರನ್ನ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಹೊರಗಡೆ ತಗೊಂಡು ಹೋಗೋಕೆ ನಿಮ್ ಕೈಲಿ ಸಾಧ್ಯ ಇಲ್ಲ. ವ್ಯರ್ಥ ಪ್ರಯತ್ನವನ್ನು ಮಾಡಬೇಡಿ, ದಾರಿ ತಪ್ಪಿಸೋ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ನಾನು ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತೇನೆ. ಯಾಕಂದ್ರೆ ನನಗಿಂತ ಹಿರಿಯರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.